ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ ದೇವರ ಮುಂದೆ ಬೀಳುವೆ ನಾನು ಏಳು ಜನುಮ ನಿನ್ನನ್ನೇ. ಸೊ ಎಸ್, ಈ ಬ್ಲಾಗಲ್ಲಿ ನನ್ನ ಮದುವೆಯ 5th ಪ್ರೀ ವೆಡ್ಡಿಂಗ್ ಶೂಟ್ ಸಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ಸ್ ಗೋ, ನೋಡ್ಕೊಂಬನ್ನಿ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ. ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ. ರೆಪ್ಪೆಯಲ್ಲೇ ಸರಸ ಸದಾ ಕಾಲ ಸಂಮೋಹಗೊಳಿಸುವ ಹುಡುಗಿ, ಒಂದೇ ಒಂದು ನಿಮಿಷ ಹಿಮಾದಿ ಕೈ ಬೆರಳು ತಾಗಿ, ಸರಿಯೋ ಕಾಲ ಕೂಡ ಸವಿಯೋ ಥರನ ಪ್ರೀತಿ ಮಾಡೋ ಹೈದ ಮಜನೂ ಥರ, ಹೀಗೆ ತಾನೇ ಪ್ರೇಮ ಸರಿಸಿತು ಜಗವ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ. ಸೊ ಅಂತೂ ಇಂತೂ ನಾನು 5th ಪ್ರೀ ವೆಡ್ಡಿಂಗ್ ಶೂಟ್ ಸಾಂಗ್ನ ನೋಡ್ಕೊಂಡು ಬಂದಿದ್ದೀರಾ. ಸೊ ಎಸ್, ಬೆಳಕಿನ ಕವಿತೆ ಸಾಂಗು. ಈ ವಿಡಿಯೋ ಶೂಟ್ ಮಾಡಿಸಿರೋದು ಕನಕಪುರ ರೋಡಲ್ಲಿರೋ ಫಿಲಮ್ ಸಿಟಿಲಿ. ಸೊ ನಿಜವಾಗ್ಲೂ ಅಲ್ಲಿ ಸೆಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಔಟ್ಡೋರ್ ಅಂತೂ 8 to 10 ಸೆಟ್ಸ್ ಏನೋ ಇದೆ. ಸೊ ಟೋಟಲ್ 20 ಸೆಟ್ಸ್ ಇದೆ. ಸೊ ಆಲ್ಮೋಸ್ಟ್ ನಾವೆಲ್ಲ ಕವರ್ ಮಾಡಿದ್ದೀವಿ, ಟ್ರೆಡಿಷ್ನಲ್ ಸೆಟ್ ಬಿಟ್ಟು. ಬಿಕಾಸ್ ಟ್ರೆಡಿಷ್ನಲ್ ಸೆಟ್ಟು ಆಲ್ಮೋಸ್ಟ್ ನೀವು ನೋಡಿರ್ತೀರ ಗೌರಿ ಗೌರಿ ಸಾಂಗಲ್ಲೇ. ಫಿಲಮ್ ಸಿಟಿಲಿ ಮಾಡಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ನಾವು ಮಧ್ಯಾಹ್ನ 2 o'clock ನೈಟ್ 10 o'clock ಸ್ಲಾಟ್ ಬುಕ್ ಮಾಡಿದ್ವಿ. ಆಲ್ಮೋಸ್ಟ್ 9 o'clock ಎಲ್ಲ ಸ್ಲಾಟ್ ಬುಕ್ಕಿಂಗ್ ಲಾಸ್ಟ್ ಮಾಡ್ಕೊತಿದ್ರು. ಬಟ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 to 10 ಟೈಮ್ ಇರುತ್ತೆ. ನಮ್ಮದೇ ಲಾಸ್ಟ್ ಸ್ಲಾಟ್ ಚೆಕ್ಔಟ್ ಆಗಿರೋದಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಂತೂ ಪ್ರಾಬ್ಲಮ್ ಏನಾಯಿತು ಅಂದರೆ 6:30 ಮಳೆ ಹಿಡ್ಕೋತು. ಸೊ ಔಟ್ಡೋರ್ ಅಷ್ಟು ಕವರ್ ಮಾಡಲಿಕ್ಕಾಗಲಿಲ್ಲ. ಸೊ ಲಾಸ್ಟಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ, ನೆಂದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟೆ 9 o'clock to 10. ಸೊ ಇನ್ನೊಂದು ಡ್ರೆಸ್ ಮುಗಿಸ್ಕೊಂಡು ಬಿಡೋಣ, ಪರವಾಗಿಲ್ಲ, ಹೊರಗಡೆ ಲೈಟಿಂಗ್ಸಲ್ಲಿ ಸೆಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಓಕೆ ಮಾಡ್ಕೊಂಡ್ವಿ. ಕೊನೆಗೆ ನಿಜವಾಗ್ಲೂ ಚೆನ್ನಾಗಿದೆ. ನಾವು ಬುಕ್ ಮಾಡ್ಕೊಂಡಿದ್ದು ಹೆಂಗೆ ಅಂದರೆ 4 hours ಮಾರ್ನಿಂಗ್ ಸ್ಲಾಟ್ ಥರ ಸಿಗುತ್ತೆ. ಸೊ ಇನ್ನು 4 hours ಈವ್ನಿಂಗ್ ಲೈಟ್ ಎಲ್ಲ ಆನ್ ಆಗಿರುತ್ತೆ, ಆ ಸ್ಲಾಟ್ ಥರ ಸಿಗುತ್ತೆ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು 8 hours ಬುಕ್ ಮಾಡ್ಕೊಂಡಿದ್ವಿ 2 to 10. ಸೊ ಫಸ್ಟ್ ಪ್ಲ್ಯಾನ್ ಕರೆಕ್ಟಾಗಿರಬೇಕು. ಬಟ್ ನಮ್ಗೆ ಇದೇನು ಕಾಮಿಡಿ ಅಂದರೆ
ನಾವು ಈ ಸಾಂಗಿಗೆ ಶೂಟ್ ಅಂತ ಹೋಗಲೇ ಇಲ್ಲ. ಸೊ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಅಷ್ಟೇ ತಲೆಯಲ್ಲಿತ್ತು. ಸೊ ನಂದು ಒಂದು ಸಾಂಗ್ ಹೇಳೋದು ಅದು ರಾಜು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ರಾಜು ಅವರು ಒಂದು ಹೇಳೋದು ನನಗಿಷ್ಟ ಆಗ್ತಿರ್ಲಿಲ್ಲ. ಸೊ ಫೈನಲಿ ಓಕೆ, ಸ್ಲಾಟ್ ಎಲ್ಲ ಬುಕ್ ಆಗೋಗಿದೆ. ಸೊ ಡ್ರೆಸ್ಸು ರೆಂಟಲ್ಲಿ ತೊಗೊಂಡಾಗೋಗಿದೆ, ಏನು ಮಾಡೋಕ್ಕಾಗುತ್ತೆ. ಸೊ ಲೆಟ್ಸ್ ಗೋ ನೋಡೋಣ ಅಂತ ಹೋಗಿ ಬರೀ ಶೂಟ್ ಮಾಡಿದ್ದು. ಸೊ ಅದಕ್ಕೆ ಸೂಟೇಬಲ್ ಸಾಂಗು ಆಮೇಲೆ ಸೆಟ್ ಮಾಡಿ ಹಾಕಿರೋದು ಇದು. ನಿಜವಾಗ್ಲೂ ಒಂಥರ ಅವತ್ತಿನ ದಿನ ಅಮ್ಮ ಸಾಕು ಅನ್ನಿಸ್ಬಿಟ್ಟಿತ್ತು. ಶೂಟ್ ಮಾಡ್ತಿದ್ದೀವಿ ಅನ್ನೋದು ಒಂದು ಖುಷಿ ಜೊತೆಗೆ ನಿಲ್ಲೋದು, ಓಡಾಟ, ಮಳೆ, ಜಂಜಾಟ ಅಪ್ಪ ಅನಿಸಿತ್ತು. ಬಟ್ ಇನ್ನೊಂದೇನೋ ಅದು ಹೋಗೋ ರೋಡು ಫುಲ್ಲು ಜಮೀನು ಆ ಥರ ಇದೆ ಅಕ್ಕಪಕ್ಕ. ಸೊ ಅಷ್ಟು ಜನ ಓಡಾಡಲ್ಲ ಈವ್ನಿಂಗ್ ಮೇಲೆ. ಸೊ ನಮ್ಮದೇ ಸ್ಲಾಟ್ ಲಾಸ್ಟ್ ಆಗಿರೋದ್ರಿಂದ ಭಯ ಆಯಿತು ಬರ್ಬೇಕಾದ್ರೆ. ಬಟ್ ನಾವೆಲ್ಲ ಮುಗಿಸಿ ಮನೆಗೆ ಬರೋವರೆಗೂ ಅಲ್ಲಿಂದ 1 o'clock ಆಗಿತ್ತು. ಸೊ ನಿಜವಾಗ್ಲೂ ಅಲ್ಲಿ ಶೂಟ್ ಮಾಡಿದ್ದು ಆ ಸೆಟ್ಟಿಗೆ ಈ ಸಾಂಗು ಸಹ ಅಲ್ಲಿಗೆ ಸೂಟೇಬಲ್ ಆಯಿತು, ತುಂಬ ಚೆನ್ನಾಗಾಯಿತು. ಸೊ ಓಕೆ, ನಾಳೆ ಲಾಸ್ಟ್ ವಿಡಿಯೋ ಸಾಂಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಬ್ಲಾಗ್ಸ್ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಪ್ರೀ ವೆಡ್ಡಿಂಗ್ ಶೂಟ್ ಸಾಂಗ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.